Hello everyone, welcome to Desi Eat. Eat Desi, love Desi. ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ರೆಸಿಪಿನ ನೋಡೋಣ. ನಮ್ಮ ಇವತ್ತಿನ ರೆಸಿಪಿ ಗರಿಗರಿಯಾದ ಕಟ್ ಬೆಂಡಿ ಬಜ್ಜಿ. ನಮ್ಮ ಈ ರೆಸಿಪಿನ ಮಾಡೋಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಬೆಂಡೆಕಾಯಿ, ಈರುಳ್ಳಿ, ಲೆಮನ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕಡಲೆ ಹಿಟ್ಟು, ಚಾಟ್ ಮಸಾಲ, ಗರಂ ಮಸಾಲ, ಉಪ್ಪು, ಸೋಡಾ ಪುಡಿ, ಅಜ್ವಾನ, ಖಾರದ ಪುಡಿ ಹಾಗೆ ಅಕ್ಕಿ ಹಿಟ್ಟು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಮೊದಲಿಗೆ ಬೆಂಡೆಕಾಯಿನ ವಾಶ್ ಮಾಡ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಈ ರೆಸಿಪಿನ ನೀವು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಈಗ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಬೆಂಡೆಕಾಯಿನ ಫ್ರಂಟ್ ಹಾಗೆ ಬ್ಯಾಕ್ ಈ ರೀತಿ ಕಟ್ ಮಾಡಿ. ಇಷ್ಟೇ, ಮತ್ತೆ ನೀವು ಮಿಡಿಲೆಲ್ಲ ಕಟ್ ಮಾಡಬೇಡಿ. ಇದೇ ರೀತಿ ಎಲ್ಲದನ್ನು ಕಟ್ ಮಾಡ್ತೀನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ತೀನಿ ನೋಡಿ, ನಾನು ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ನ ಹೇಳ್ತೀನಿ. ಕಟ್ ಮಾಡ್ಕೊಳ್ಳೋದೆಲ್ಲ ಆಯಿತು. ಈಗ ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಹಾಕಿ ಈ ಥರ ಸ್ಮಾಲ್ ಸೈಜ್ ಇರೋ ಬೆಂಡೆಕಾಯಿನ ತಗೊಳ್ಳಿ. ನೆಕ್ಸ್ಟ್ ಈಗ ಬಜ್ಜಿ ಮಾಡೋಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಅಜ್ವಾನ. ಇದಕ್ಕೆ ಆಪ್ಷನಲ್ ಆಗಿ ನೀವು ಜೀರಿಗೆ ಸಹ ಹಾಕ್ಬೋದು. 1/4 ಸ್ಪೂನಷ್ಟು ಸೋಡಾ ಪುಡಿ, 1/4 ಸ್ಪೂನ್, 2 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಿಮಗೆ ಬಜ್ಜಿ ಮೇಲ್ಗಡೆ ಔಟರ್ ಲೇಯರ್ ಕ್ರಿಸ್ಪಿಯಾಗಿ ಗರಿಗರಿಯಾಗಿರುತ್ತೆ. ಈಗ ಇದನ್ನು ಕೈಯಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ನೀವು ಮಿರ್ಚಿ ಮಾಡಬೇಕಾದ್ರೆ ಹೇಗೆ ಕಲಿಸ್ಕೊತಿರಲ್ಲ ಹಿಟ್ಟು, ಅದೇ ರೀತಿ ಕಲಸಿ. ನೋಡಿ, ಈ ರೀತಿ ನೀವು ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ. ತುಂಬ ನೀರಿಗೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಮಾಡಿದರೂ ಚೆನ್ನಾಗಿರಲ್ಲ. ಇದು ರೆಡಿ ಇದೆ. ನೆಕ್ಸ್ಟ್ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಲೆಮನ್ ಸಹ ಕಟ್ ಮಾಡಿ. ನೆಕ್ಸ್ಟ್ ಟೊಮೆಟೊನ ಕಟ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ. ಒಂದು 4 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲವೂ ಕಟ್ ಮಾಡ್ಕೊಳ್ಳೋದಾಯಿತು. ಇದೆಲ್ಲ ಲಾಸ್ಟಿಗೆ ಹಾಕೋದು. ಬೆಂಡೆಕಾಯಿ ಬಜ್ಜಿ ಮಾಡೋಕ್ಕೆ ಆಯಿಲ್ನ ಇಟ್ಕೊಳ್ಳೋಣ. ಇದು ಒಂದು ಇಂಪಾರ್ಟೆಂಟ್ ಟಿಪ್ಸ್ ನಿಮಗೆ. ಈ ಕಾದಿರೋ ಎಣ್ಣೆನ ನೀವು ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ, ಆವಾಗ ನಿಮಗೆ ಕ್ರಿಸ್ಪಿಯಾಗಿರೋ ಬಜ್ಜಿ ಬರುತ್ತೆ. ಈಗ ಒಂದ್ಸಲ ಹಿಟ್ಟನ್ನ ಮಿಕ್ಸ್ ಮಾಡಿ ಈ ಬೆಂಡೆಕಾಯಿಯಿಂದ ನಾವು ಬಜ್ಜಿನ ಮಾಡೋಣ. ಆಯಿಲ್ನ ಓವರ್ ಹೀಟ್ ಮಾಡ್ಕೋಬೇಡಿ, ಮೀಡಿಯಮಲ್ಲಿ ಇರಲಿ ಅದು ಹೀಟ್. ಈ ರೀತಿ ಅದ್ದಿ ಎಲ್ಲ ಬೆಂಡೆಕಾಯಿನ ಎಣ್ಣೆಗೆ ಹಾಕಿ. ಸೇಮ್ ನೀವು ಮಿರ್ಚಿ ಮಾಡ್ತಿರಲ್ಲ ಮೆಣಸಿನ್ಕಾಯಿಂದ, ಅದೇ ರೀತಿ. ಈ ರೆಸಿಪಿನ ಆ್ಯಕ್ಚುಲಿ ನಾನು ಎಲ್ಲಿ ತಿಂದಿಲ್ಲ. ಇದು ನನ್ನ ಹಸ್ಬೆಂಡ್ ಒನ್ ಟೈಮ್ ನನಗೆ ಮಾಡಿಕೊಟ್ಟಿದ್ರು. ಈ ಟೇಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. 1-2 ನಿಮಿಷ ಆದಮೇಲೆ ಈ ರೀತಿ ಎಲ್ಲದನ್ನು ತಿರ್ಸಿ ಹಾಕಿ. ಸ್ಟವ್ನ ನೀವು ಲೋ ಫ್ಲೇಮಲ್ಲೇ ಇಟ್ಟು ಮಾಡಿ. ತಿರ್ಸಿ ಹಾಕಿದ್ಮೇಲೆ ಅದನ್ನು ಸಹ 1 ನಿಮಿಷ ಬಿಡಿ ಬೆನೆಯೋಕ್ಕೆ. ಈಗ ಇದಾಗಿದೆ ನೋಡಿ, ಈ ರೀತಿ ಇರಬೇಕು. ಬೆಂಡೆಕಾಯಿನ ಹಿಟ್ಟಿನಲ್ಲಿ ಈ ರೀತಿ ಪೂರ್ತಿಯಾಗಿ ಡಿಪ್ ಮಾಡಿ. ಇದೇ ರೀತಿ ಎಲ್ಲದನ್ನು ಮಾಡ್ಕೊಳ್ಳಿ. ಈಗ ಎಲ್ಲ ಬೆಂಡೆಕಾಯಿಯಿಂದ ಬಜ್ಜಿ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಎಲ್ಲ ಬೆಂಡೆಕಾಯಿನ ಈ ರೀತಿ 2 ಪೀಸಸ್ ಆಗಿ ಮಾಡಿ.
ಸೈಜ್ ಈ ರೀತಿ ಚಿಕ್ಕ ಚಿಕ್ಕದಾಗಿರಲಿ. ಎಲ್ಲ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದಾಯ್ತು. ಈಗ ಈ ಬೆಂಡೆಕಾಯಿನ ನಾವು ಇನ್ನೊಂದು ಬಾರಿ ಫ್ರೈ ಮಾಡೋಣ, ಡಬಲ್ ಫ್ರೈ. ಇದು ಇನ್ನೊಂದು ಟಿಪ್ ನಿಮಗೆ, ನೀವು ಡಬಲ್ ಫ್ರೈ ಮಾಡ್ಕೊಂಡ್ರೆ ಇದು ಕ್ರಿಸ್ಪಿಯಾಗಿರುತ್ತೆ. ಆಯಿಲ್ ಮೀಡಿಯಂ ಹೀಟಲ್ಲಿರಲಿ. ಜಸ್ಟ್ ಇದು ಒಂದು 30 ಸೆಕೆಂಡ್ಸ್ ಮಾಡಿಕೊಂಡ್ರೆ ಫ್ರೈ ನೀವು ಸಾಕು. ಈಗ ಇದು ಕ್ರಿಸ್ಪಿಯಾಗಿದೆ. ಇದೇ ಥರ ಎಲ್ಲದನ್ನು ಮಾಡಿ. ಈಗ ಈ ಬೆಂಡೆಕಾಯಿಗೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಅಂಡ್ ಫೈನಲಿ ಸ್ವಲ್ಪ ಲೆಮನ್ ಹಾಕಿ. ಇದೆಲ್ಲವೂ ನಿಮ್ದು ಟೇಸ್ಟ್ ತಕ್ಕಾಗೆ ಹಾಕೊಳ್ಳಿ. ಈಗ ಇದನ್ನ ಈ ರೀತಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮ ಕಟ್ ಭಿಂಡಿ ಬಜ್ಜಿ ರೆಡಿ ಇದೆ. ಬನ್ನಿ ಟೇಸ್ಟ್ ಮಾಡೋಣ. ವಾವ್, ಸಖತ್ತಾಗಿದೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಓಕೆ ದೆನ್, ಥ್ಯಾಂಕ್ ಯು, ಬಾಯ್.